ಪ್ರಶ್ನೆ ಇವತ್ತದ ಈ ಅಗ್ರಿಮೆಂಟಿಗೆ ಯಾಕೆ ಒಪ್ಪಿದ್ರು ನಮ್ಮ ಮೋದಿಯವರು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ನಿಮಗೆ ಗೊತ್ತದ ನಮ್ಮ ವಿಶೇಷ ಪಿಯೂಷ್ ಗೋಯಲ್ ಅವರು ಸ್ಪಷ್ಟವಾಗಿ ಹೇಳಿದರು ಏನಪ್ಪ ಅಂತಂದ್ರೆ ನಮ್ಮದು ವ್ಯಾಪಾರವನ್ನು ಕೃಷಿ ಕುರಿತಾಗಿ ಒಪ್ಪಂದದಾಗ ಆಹಾರ ಮತ್ತು ಕೃಷಿ ಕ್ಷೇತ್ರದ ಬಗ್ಗೆ ನಾವು ಕಾಪಾಡಿಕೊಳ್ತೀವಿ, ಯಾವುದೇ ಪೆಟ್ಟು ಕೊಡಲಾಗುವುದಿಲ್ಲ ಅನ್ನುವಂಥ ಮಾತು ಮಾತಾಡಿದ್ರು ಪಿಯೂಷ್ ಗೋಯಲ್ ನಮ್ಮ ವಾಣಿಜ್ಯ ಮಂತ್ರಿಯವರು ಭಾರತದ್ದು. ಅದೇ ಕಾಲಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಸ್ಪಷ್ಟವಾಗಿ ಹೇಳಿದರು. ಅವರು ಕೃಷಿ ಮಿನಿಸ್ಟರು, ಕೃಷಿಯ ಸಚಿವರು. ಗೋಧಿ, ಜೋಳ, ಅಕ್ಕಿ, ರಾಗಿ, ಆಲೂಗಡ್ಡೆ, ಈರುಳ್ಳಿ, ಬಟಾಣಿ, ಬೀನ್ಸ್, ಸೌತೆಕಾಯಿ, ಅಣಬೆ, ದ್ವಿದಳ ಧಾನ್ಯಗಳು ಅಮೆರಿಕದಿಂದ ಭಾರತಕ್ಕೆ ಬರುವುದಿಲ್ಲ ಅದು ಸ್ಪಷ್ಟವಾಗಿ ಹೇಳಿದರು. ಅದು ಪಾರ್ಲಿಮೆಂಟ್ದೊಳಗೆ. ಅದು ಇವತ್ತು ಅವು ಬರ್ತಾ ಇದ್ದ ಒಂದು ಸುದ್ದಿ ಬರ್ತಾ ಇದ್ದಲ್ಲರೂ ಏನಿದು, ಏನು ಒಪ್ಪಂದಿದು. ಈಗ ನಾವು ಇದ್ರ ಬಗ್ಗೆ ಹಿಂದೆ ಮಾಡಿದ್ವಿ ವಿಡಿಯೋ, ನಿಮಗೆ ಹಂಚಿಕೊಂಡಿದ್ದೀವಿ ಅದನ್ನು. ಅದ್ರ ಸ್ಪಷ್ಟವಾಗಿ ಏನಪ್ಪ ಅಂದರೆ ಇವೆ ಬಂದು ನಮ್ಮ ಭಾರತದ ಅರ್ಥವ್ಯವಸ್ಥೆ ದಿವಾಳಿ ಹೇಳ್ತದಪ್ಪ ಅಂತೆ. ಅದಕ್ಕಿಲ್ಲ ಸ್ಪಷ್ಟೀಕರಣವಾಗಿ ಅದು ಮತ್ತು ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಬ್ಬರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಪಿಯೂಷ್ ಗೋಯಲ್ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಯಾವ ಭಯ ಕಾಡ್ತಿತ್ತು ನಮ್ಮನ್ನು, ಈಗ ಅದು ನಿಶ್ಚಿತವಾಗಿ ಒಳಗೆ ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ರೈತಂತಿ ಇವತ್ತು